ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಾರ್ಟ್ ಮಾಡಿರೋವಂಥ ಪ್ರಿಮಿಕ್ಸ್ ಪೌಡರ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲವನ್ನೂ ಸಹ ನೀವೆಲ್ಲರೂ ಟ್ರೈ ಮಾಡಿದ್ದೀರಾ. ದೋಸೆ ಪ್ರಿಮಿಕ್ಸ್ಗಳಂತೂ ತುಂಬಾ ಚೆನ್ನಾಗಿದೆ, ರಾಗಿ ದೋಸೆಯಿಂದ ಮಿಲೆಟ್ ದೋಸೆ ಎಲ್ಲನೂ. ಹಾಗೆಯೇ ಮಲ್ಲಿಗೆ ಇಡ್ಲಿ ಪ್ರಿಮಿಕ್ಸಲ್ಲಿ ಒಂದು ಏನು ಮಿಸ್ಟೇಕ್ ಆಗ್ತಾಯಿತ್ತು ಅಂದರೆ, ಇಡ್ಲಿ ನಾನು ಅಕ್ಕಿ ರವೆಯನ್ನು ಮಾಡಿಸಿ ಹಾಕಿಸಿದ್ದೆ ಫಸ್ಟು. ಅಂದರೆ ಇಡ್ಲಿ ಅಂದರೆ ಯೂಶ್ವಲಿ ಸ್ವಲ್ಪ ತರಿಯಾಗಿರಬೇಕಲ್ವಾ ಅಂತ. ಸೊ ಆ ಪ್ರಿಮಿಕ್ಸಲ್ಲಿ ಅಷ್ಟಾಗಿ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ ಇಡ್ಲಿ ಮಾಡಿದಾಗಲೆಲ್ಲ. ಹಾಗಾಗಿ ನಾನು ಇವಾಗ ಮತ್ತೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಪರ್ಫೆಕ್ಟ್ ಆಗಿರುವಂಥ ಒಂದು ಇಡ್ಲಿ ಪ್ರಿಮಿಕ್ಸನ್ನು ರೆಡಿ ಮಾಡಿಸಿದ್ದೀನಿ. ಇದು ಫಸ್ಟ್ ಬ್ಯಾಚ್ ರೆಡಿ ಆಗಿದೆ. ಇವಾಗ ಫಸ್ಟ್ ಬ್ಯಾಚು ಒಂದು ಸ್ವಲ್ಪ ಇಡ್ಲಿನ ನಾನು ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಇವತ್ತು ಪ್ಯಾಕೆಟ್ನ ಓಪನ್ ಮಾಡಿ ನಾನು ನಿಮಗೆ ಯಾವ ರೀತಿ ಮಾಡೋದು ಈ ಮಲ್ಲಿಗೆ ಇಡ್ಲಿ ಪ್ರಿಮಿಕ್ಸ್ ಪೌಡರ್ನ ಯೂಸ್ ಮಾಡಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಅರ್ಧ kg ಆಗುವಷ್ಟು ಪ್ಯಾಕೆಟು. ನೀವು ಅರ್ಧ kg ಪ್ರಿಮಿಕ್ಸ್ ಪ್ಯಾಕೆಟ್ ತೊಗೊಂಡ್ರೆ ನೀವು ಒಂದು 5-6 ಜನ ಇದ್ದೀರಾ ಅಂದರೆ ಒಂದು ದಿನಕ್ಕಾಗುತ್ತೆ. ಇಲ್ಲ 2-3 ಜನ ಇದ್ದೀರಾ ಅಂದರೆ ಅರ್ಧ kg ಪ್ಯಾಕೆಟೇ ನಿಮಗೆ 2 ಸಲ 3 ಸಲಕ್ಕೆ ಇಡ್ಲಿಗಾಗುತ್ತೆ. ನಾನಿಲ್ಲಿ ತಿಂಡಿಗೆ ಜಾಸ್ತಿ ಬೇಕಲ್ವ, ನನಗೆ ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡಬೇಕು, ತಿಂಡಿಗೂ ಪ್ಯಾಕ್ ಮಾಡಬೇಕು, ಹೆಲ್ಪರ್ ಸಹ ಬರ್ತಾರೆ. ಹಾಗಾಗಿ ಸ್ವಲ್ಪ ತಿಂಡಿಗೆ ಜಾಸ್ತಿ ಬೇಕು ಅಂತ ನಾನು 3/4 ಪ್ಯಾಕೆಟ್ ಆಗುವಷ್ಟು ನಾನಿಲ್ಲಿ ಪ್ರಿಮಿಕ್ಸ್ನ ಓಪನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಉಪ್ಪು ಮತ್ತು ನೀರನ್ನು ಹಾಕಿ ಇಡ್ಲಿ ಹಿಟ್ಟನ್ನು ಅದಕ್ಕೆ ಕಲಸಿಟ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ದೋಸೆಗಿಂತನೂ ಸ್ವಲ್ಪ ಗಟ್ಟಿನೇ ಇರಬೇಕು. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ವಿಸ್ಕರ್ನಲ್ಲಿ ನಾನು ಈ ರೀತಿ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಗಂಟೆಲ್ಲ ಏನು ಇಲ್ಲದೇ ಮಿಕ್ಸ್ ಆದ ನಂತರ ಕೊನೆಯಲ್ಲಿ ಕೈನಲ್ಲಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ಹುದುಗ್ ಚೆನ್ನಾಗಿ ಬರುತ್ತೆ. ಯೂಶ್ವಲಿ ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ಹುಳಿನೂ ಚೆನ್ನಾಗಿ ಬರುತ್ತೆ, ಹುದುಗ್ ಚೆನ್ನಾಗಿ ಬರುತ್ತೆ. ಇಡ್ಲಿ ಹುದುಗಲಿಲ್ಲ ಅಂತ ಅಂದರೆ ಅಷ್ಟಾಗಿ ಉಬ್ಬಿ ಬರೋದೇ ಇಲ್ಲ. ಹಾಗಾಗಿ ಇಡ್ಲಿಗೆ ಮಾತ್ರ ಚೆನ್ನಾಗಿ ನೀವು ಇಡ್ಲಿ ಹಿಟ್ಟು ಹೇಗಿತ್ತೋ ಹಾಗೆ ಇತ್ತು ಅಂತ ಅಂದರೆ ಇನ್ನೂ ಒಂದು 2-3 ಅವರ್ಸ್ ಬಿಟ್ಟು ನೋಡಿ, ಆಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ಸೊ ಈ ರೀತಿ ಇಡ್ಲಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕು. ತುಂಬ ತೆಳುನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಈ ರೀತಿ ಕಲಿಸಿದ್ಮೇಲೆ ನಾನು ಇದನ್ನು ಒಂದು 10-12 ಗಂಟೆಗಳ ಕಾಲ ಅಥವಾ ಇಡೀ ನೈಟು ಫರ್ಮೆಂಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ, ಅಂದರೆ ಮಳೆ ಬರ್ತಾ ಇದೆ ಯಾವಾಗಲೂ. ಹಾಗಾಗಿ ನಾನು ಒಂದು 4:15 ಹಾಗೆಯೇ ಕಲಿಸ್ಬಿಟ್ಟಿದ್ದೆ. ಸೊ ದಟ್ 4:15ಇಂದ ಬೆಳಗ್ಗೆ ಒಂದು 7:30 ಹಾಗೆ ನನಗೆ ಸುಮಾರು ಒಂದು 10 ಗಂಟೆಗಿಂತನೂ ಜಾಸ್ತಿನೇ ಟೈಮ್ ಆಗುತ್ತೆ. ಹಾಗಾಗಿ 4:15ಗೆ ಕಲಿಸಿಟ್ಬಿಟ್ರೆ ಚೆನ್ನಾಗಿ ಹುದುಗ್ ಬರುತ್ತೆ ಬೆಳಗ್ಗೆಗೆ. ಸೊ ಬೆಳಗ್ಗೆ ಮಾರ್ನಿಂಗು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗುಳ್ಳೆ ಥರ ಬಂದು ಹುದುಗ್ ಬಂದಿದೆ ಅಂತ, ತುಂಬಾ ಚೆನ್ನಾಗಾಗುತ್ತೆ. ಇದೇ ಹದದಲ್ಲಿ ಇರಬೇಕು ಇಡ್ಲಿ ಹಿಟ್ಟು. ಸೊ ನೋಡಿ, ಒಂದು ಸೌಟ್ನಲ್ಲಿ ತೆಗೆದು ಈ ರೀತಿ ಕೆಳಗೆ ಹಾಕಿದ್ರೆ ಅದು ಹೊಂದ್ಕೋಬಾರ್ದು. ಯೂಶ್ವಲಿ ದೋಸೆ ಹಿಟ್ಟು ಸ್ವಲ್ಪ ತೆಳುವಾಗಿರುತ್ತಲ್ವ, ಹೊಂದ್ಕೊಬಿಡುತ್ತೆ. ಈ ಇಡ್ಲಿ ಹಿಟ್ಟು ಈ ರೀತಿ ಹಾಕಿದಾಗ ಮಿಕ್ಸ್ ಆಗಬಾರ್ದು. ಸೊ ಆವಾಗ ಅದು ಗಟ್ಟಿ ಇದೆ, ಪರ್ಫೆಕ್ಟ್ ಆಗಿದೆ ಅಂಥೇಳಿ ಅರ್ಥ. ಆವಾಗ ಇಡ್ಲಿನೂ ಸಹ ತುಂಬಾ ಸಾಫ್ಟಾಗಿ ಒಳ್ಳೆ ಮಲ್ಲಿಗೆ ಇಡ್ಲಿ ಮೃದುವಾಗಿ 2 ಬೆರಳು ಸಾಕು ಮುರಿಯೋದಕ್ಕೆ, ಅಷ್ಟು ಸಖತ್ತಾಗಿ ಬರುತ್ತೆ. ಸೊ ಹಿಟ್ಟು ನೋಡಿದ್ರಿ ಅಲ್ವಾ ಎಷ್ಟು ಬೇಗನೆ ರೆಡಿ ಆಗೋಯ್ತು ಅಂತ. ಸಾಮಾನ್ಯ ದೋಸೆ ಏನೋ ಎಲ್ಲರೂ ಮಾಡಿಬಿಡ್ತಾರೆ, ಆದರೆ ಇಡ್ಲಿ ಸುಮಾರು ಜನಕ್ಕೆ ಕಷ್ಟ ಆಗುತ್ತೆ. ನಾನೇ ಮದುವೆ ಆದಮೇಲೆ ಸುಮಾರು ವರ್ಷಗಳ ಕಾಲ ನನಗೆ ಇಡ್ಲಿ ಮಾಡೋಕ್ಕೇ ಬರ್ತಾ ಇರಲಿಲ್ಲ. ಹೇಗೆ ಮಾಡೋದು ಅಂತ ತುಂಬ ವರ್ಷಗಳಾದಮೇಲೆ ನಾನು ಪರ್ಫೆಕ್ಟಾಗಿ ಇಡ್ಲಿ ಮಾಡೋದನ್ನು ಕಲ್ತ್ಕೊಂಡಿದ್ದು. ಅದೇ ರೀತಿ ನನ್ನ ಥರನೇ ತುಂಬ ಜನ ಕಷ್ಟಪಡ್ತಾನೆ ಇರ್ತಾರೆ ಇಡ್ಲಿ ಮಾಡೋದಕ್ಕೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ಜಸ್ಟ್ ನೀರು ಉಪ್ಪು ಹಾಕಿ ಕಲಸಿಡೋದು ಅಷ್ಟೇ. ನಿಮಗೆ ಈ ಅಕ್ಕಿ ಹಿಟ್ಟು ಎಷ್ಟು ಹಾಕಬೇಕು, ಅಕ್ಕಿ ಎಷ್ಟು ಹಾಕಬೇಕು, ಉದ್ದಿನ ಬೇಳೆ ಎಷ್ಟು ಹಾಕಬೇಕು, ಅವೆಲ್ಲ ಏನೂ ಜಂಜಟ್ಟಿರಲ್ಲ. ಬರೀ ಮಿಕ್ಸ್ ಮಾಡಿ ಹುದುಗ್ ಬಂದಿದ ಮೇಲೆ ಇದನ್ನು ಇಡ್ಲಿ ಪ್ಲೇಟ್ಸ್ಗೆ ಹಾಕಿ ಇಡ್ಲಿ ಮಾಡೋದು ಅಷ್ಟೇ. ವರ್ಕಿಂಗ್ ವುಮೆನ್ಸ್ಗಂತೂ ಬೆಸ್ಟ್ ಇದೆ. ವರ್ಕಿಂಗ್ ವುಮೆನ್ಸ್ಗೆ ಅಷ್ಟೇ ಅಲ್ಲ, ಸಾಮಾನ್ಯ ಸಂಡೇ ಅಂತ ಬಂತು ಅಂತ ಅಂದರೆ ಇಡ್ಲಿ ಸಾಂಬಾರು ವಡೆ ಆ ರೀತಿ ಎಲ್ಲ ಮಾಡೋವಂಥ ಅಭ್ಯಾಸ ಕೆಲವ್ರ ಮನೆಯಲ್ಲಿರುತ್ತೆ. ಆವಾಗ ಹಿಂದಿನ ದಿನ ಏನಾದರೂ ಕಲಸಿಡೋವಂಥದ್ದು, ನೆನೆಸಿಡೋವಂಥದ್ದು ಮರ್ತೋಗ್ಬಿಡ್ತು ಅಂತ ಅಂದರೆ ಸಂಜೆಗೆ ನೀವು ಜಸ್ಟ್ ಈ ಪ್ರಿಮಿಕ್ಸ್ ಪ್ಯಾಕೆಟ್ನ ಓಪನ್ ಮಾಡಿಬಿಟ್ಟು ಉಪ್ಪು ನೀರು ಹಾಕಿ ಇಡ್ಲಿ ಹಿಟ್ಟನ್ನು ಅದಕ್ಕೆ ಕಲಸಿಟ್ಬಿಟ್ರೆ ನೆಕ್ಸ್ಟ್ ಡೇಗೆ ಇಡ್ಲಿ ರೆಡಿನೇ ಆಗೋಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಮಾತ್ರ ಇದು. ಇಲ್ಲಿ ಫಸ್ಟ್ ನಾನು ಹಿತೈಷ್ಗೆ ಬೇಕಲ್ವ ಬ್ರೇಕ್ಫಾಸ್ಟ್ಗೆ ಮತ್ತು ಅವನಿಗೆ ಲಂಚ್ ಬಾಕ್ಸ್ಗೆ, ಅವನಿಗೆ ಯಾವಾಗಲೂ ನಾನು ಈ ರೀತಿ ಬಟನ್ ಇಡ್ಲಿನ ಮಾಡಿಕೊಡ್ತೀನಿ.
ತುಂಬ ಚೆನ್ನಾಗಿರುತ್ತೆ. ಬಟನ್ ಇಡ್ಲಿನೂ ಅಷ್ಟೇ, ಒಂದು ಸ್ವಲ್ಪನೂ ಪ್ಲೇಟ್ಗೂ ಸಹ ಅಂಟೋದಿಲ್ಲ. ಏನು ಇಡ್ಲಿ ತೆಗೆದ್ಮೇಲೆ ಅಷ್ಟು ಚೆನ್ನಾಗಾಗುತ್ತೆ ಇಡ್ಲಿಗಳು. ಸೊ ಅದನ್ನು ಒಂದು 15ರಿಂದ 20 ನಿಮಿಷನೂ ಬೇಕಾಗಲ್ಲ, 10ರಿಂದ 12 ನಿಮಿಷ ನೀವು ಅದನ್ನು ಸ್ಟೀಮ್ ಕುಕ್ ಮಾಡಿದ್ರೆ ಸಾಕು, ಬೆಂದೋಗ್ಬಿಡುತ್ತೆ. ನೋಡಿ ಬಟನ್ ಇಡ್ಲಿಗೆ ಸಾಂಬಾರು ಜೊತೆ ಸರ್ವ್ ಮಾಡಿ ಕೊಟ್ಟಿದ್ದೀನಿ. ಅವನದಾದಮೇಲೆ ನಮ್ಗಳಿಗೆ ಬ್ರೇಕ್ಫಾಸ್ಟು ಮತ್ತು ಪ್ರದೀಪ್ಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಇನ್ನು ಪ್ರತಿ ಸಲನೂ ಬಟನ್ ಇಡ್ಲಿನೇ ಮಾಡ್ತಾ ಕೂತ್ಕೊಂತು ಅಂತ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವನಿಗೆ ಮಾತ್ರ ಬಟನ್ ಇಡ್ಲಿ ಮಾಡಿಕೊಟ್ಟು ನಮಗೆಲ್ಲ ನಾರ್ಮಲ್ ದೊಡ್ಡ ಪ್ಲೇಟ್ಸ್ನಲ್ಲೇ ನಾನಿಲ್ಲಿ ಇಡ್ಲಿ ಮಾಡ್ಕೋತಾ ಇದ್ದೀನಿ. ಇಡ್ಲಿ ಹಿಟ್ಟು ಹದ ನೋಡ್ತಾ ಇದ್ದೀರಾ ಅಲ್ವಾ, ಕರೆಕ್ಟಾಗಿ ಇಷ್ಟೇ ಇರಬೇಕು. ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಒಂದು 10 ನಿಮಿಷ ನಾವು ಸ್ಟೀಮ್ ಕುಕ್ ಮಾಡಿಕೊಂಡ್ರೆ ಸಾಕು, ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ರೆಡಿನೇ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ ಇಡ್ಲಿ ಪ್ಲೇಟ್ಸ್ಗೂ ಸಹ ಎಲ್ಲೂ ಸಹ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ರಿಮೂವ್ ಆಗ್ತಾ ಇದೆ, ನೀವು ನೋಡ್ಬೋದು. ಆ್ಯಂಡ್ ಒಳಗಡೆ ಆ ಇಡ್ಲಿ ಟೆಕ್ಸ್ಚರು ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ಬಂದಿದೆ. ಹೆಸ್ರಿಗೆ ತಕ್ಕಂತೆ ಮಾಡಿಸಿದ್ದೀನಿ ಈ ಸಲ ಪ್ರಿಮಿಕ್ಸ್ ಪ್ಯಾಕೆಟು, ತುಂಬಾ ಚೆನ್ನಾಗಿದೆ. ಹಾಫ್ kg ಜಸ್ಟ್ 200 ರುಪೀಸ್ ಆಗುತ್ತೆ ಅಷ್ಟೇ, ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜ್. ಔಟ್ಸೈಡ್ ಕರ್ನಾಟಕ ಆದರೆ ಮಾತ್ರ ನಾನು ಎಕ್ಸ್ಟ್ರಾ ಶಿಪ್ಪಿಂಗ್ ತೊಗೊತೀನಿ. ಇನ್ಸೈಡ್ ಕರ್ನಾಟಕಗೆ ಇಷ್ಟೇ ರೇಟ್ಸ್ ಇರುತ್ತೆ. ಖಂಡಿತ ಟ್ರೈ ಮಾಡಿ. ಇನ್ಮೇಲೆ ಇಡ್ಲಿ ನಿಮ್ಮ ಮನೆಯಲ್ಲೂ ಇಷ್ಟೇ ಮೃದುವಾಗಿ ಸಖತ್ತಾಗುತ್ತೆ. ಹಿಂದಿನ ದಿನ ನೆನೆಸಿಟ್ಟು ರುಬ್ಬೋ ಅಂಥದ್ದು ಏನೂ ಇರೋದಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಖಂಡಿತ ಬೈ ಮಾಡಿ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ನೀವೇನಾದರೂ ಯಾವುದೇ ಪ್ರಾಡಕ್ಟ್ಸ್ ಏನಾದರೂ ಬೈ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ವಾಟ್ಸಾಪ್ ಕಾಲ್ ಅಥವಾ ವಾಟ್ಸಾಪ್ ಮೆಸೇಜ್ ಮಾಡಿನೂ ಸಹ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ನಾನು ಲಿಸ್ಟ್ ಕಳಿಸ್ತೀನಿ ನಿಮಗೆ, ನನ್ನಲ್ಲಿ ಏನೇನು ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಅಂತ. ಹಾಗೆಯೇ ಇವಾಗ ಸ್ಟಾರ್ಟ್ ಮಾಡಿರೋವಂಥ ರಾಗಿ ಲಡ್ಡುಗಂತೂ ತುಂಬಾ ಏನು ಬೇಡಿಕೆ ಕೂಡ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ರಾಗಿ ಅಲ್ವಾ, ಸ್ಪ್ರೌಟೆಡ್ ರಾಗಿನ ಯೂಸ್ ಮಾಡಿ ಮಾಡುವಂಥದ್ದು, ಟೇಸ್ಟಲ್ಲಂತೂ ಅಲ್ಟಿಮೇಟ್ ಆಗಿದೆ. ಸೊ ನೋಡಿ, ಇದು ಇಡ್ಲಿ ಪ್ರಿಮಿಕ್ಸ್ ಪ್ಯಾಕೆಟು, ಇದು ಹಾಫ್ kg, ನನ್ನ ಮಿನಿಮಮ್ ಹಾಫ್ kgನೇ ಇದು ಬರೋದು. ನೀವು ಹಾಫ್ kg ಪ್ಯಾಕೆಟ್ ತೊಗೊಂಡ್ರಿ ಅಂತ ಅಂದರೆ 2-3 ಜನ ಇರೋವಂಥ ಫ್ಯಾಮಿಲಿಗೆ ಒಂದು 3 ಸಲನಾದರೂ ಇಡ್ಲಿನ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿದೆ, ಖಂಡಿತ ಟ್ರೈ ಮಾಡಿ. ಸಕ್ಕತ್ತಾಗಿದೆ ಅಂತ ನನಗೆ ಗ್ಯಾರಂಟಿ, ನೀವು ರಿವ್ಯೂ ಕೊಡ್ತೀರಾ. ಸೊ ಇವತ್ತೇ ಇದನ್ನು ಆರ್ಡರ್ ಮಾಡಬೇಕಿದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಜಸ್ಟ್ ವಾಟ್ಸಾಪ್ ಕಾಲ್ ಅಥವಾ ನಾರ್ಮಲ್ ಕಾಲ್ ಮಾಡಿದ್ರೂ ಸಹ ನಾನು ರಿಸೀವ್ ಮಾಡ್ತೀನಿ. ಒಟ್ಟಿನಲ್ಲಿ ಮೆಸೇಜ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.